ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೆವಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ಬೇಗನೆ ಸಿಗುತ್ತೆ. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ದಾರದ ಒಳಗಡೆ ಬೀಡ್ ನ ಹಾಕೋದು ಹೇಗೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ನಾವು ಆರೆಳೆ ದಾರಕ್ಕೆ ಬೀಡ್ ನ ಹೇಗೆ ಹಾಕೊಳ್ಳೋದು ಅಂತ ನೋಡಿ. ಒಂದು ಹೆಮ್ಮಿಂಗ್ ನೀಡಲ್ಗೆ ನಾನು ಕಾಟನ್ ಥ್ರೆಡ್ ನ ಹಾಕೊಂಡಿದ್ದೀನಿ ಒಂದೆಳೆ. ಅದನ್ನ ಚಿಕ್ಕದಾಗಿ ಗಂಟು ಹಾಕೊಂಡಾಗ ಈ ತರ ಲೂಪ್ ಆಗುತ್ತಲ್ವಾ, ಈ ಲೂಪ್ ಒಳಗಡೆಗೆ ಆರೆಳೆ ದಾರ ತಗೋತಾ ಇದ್ದೀನಿ ನಾನು. ನೋಡಿ, ಈ ರೀತಿ ದಾರನ ತಗೋಬೇಕು. ಗ್ರೀನ್ ಕಲರ್ ಅಲ್ಲಿ ಇರೋದು ನಾವು ರೆಡಿ ಮಾಡ್ಕೊಂಡಿರೋ ಅಂತ ದಾರ. ಇವಾಗ ನೋಡಿ, ಇದಕ್ಕೆ ಬೀಡ್ಗಳನ್ನ ಹಾಕ್ತಾ ಹೋಗ್ಬೇಕು. ನೀವ್ ಯಾವ ಸೈಜ್ ಬೀಡ್ ನ ತಗೋತಿರೋ ಆ ಸೈಜ್ ಬೀಡ್ ನ ನಾವು ಈ ರೀತಿ ಹಾಕ್ತಾ ಹೋಗ್ಬೇಕು. ಫ್ರೆಂಡ್ಸ್, ಹಾಗೇನೆ ನಾನು ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ನೋಡಿ, ಈ ರೀತಿ ಒಂದೊಂದಾಗೆ ನಾವು ನೀಡಲ್ಗೆ ಬೀಡ್ಗಳನ್ನ ಹಾಕ್ತಾ ಹೋಗ್ಬೇಕು. ಇವಾಗ ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಎಳ್ಕೊಂಬಿಡೋಣ. ಎಷ್ಟು ಬೇಕಾಗುತ್ತೆ ಡಿಸೈನ್ಗೆ ಅಷ್ಟು ಬೀಡ್ಸ್ ನ ಕೂಡ ನೀವು ಹಾಕೋಬಹುದು. ನಾ ಇಲ್ಲಿ ಸ್ವಲ್ಪನೇ ಬೀಡ್ ನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಎಳ್ಕೊಳ್ಳಿ. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಎಳ್ಕೋಬೇಕು. ಎಲ್ಲೂ ಸಿಕ್ಕಾಕೊಳ್ಳೋದಕ್ಕೆ ಬಿಡಬೇಡಿ. ನೀಟಾಗಿ ಅದನ್ನ ಅಡ್ಜಸ್ಟ್ ಮಾಡಿ ಎಳ್ಕೊಳ್ಳಿ. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಆರೆಳೆ ದಾರದೊಳಗಡೆಗೆ ಬೀಡ್ಸ್ ಹೋಗಿದೆ. ನೋಡಿ, ಕಂಪ್ಲೀಟ್ ಆಗಿ ಬೀಡ್ಗಳು ಹೋಗಿದೆ. ಬನ್ನಿ ಇವಾಗ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ದಾರನ ಎಳೆದು ಗಂಟು ಹಾಕಿಟ್ಕೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ನಾನಿವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ. ಈ ಚೈನ್ ಕೌಂಟ್ ಮಾಡ್ಕೊಳ್ಳಲ್ಲ. ಇವಾಗ ಚೈನ್ ಹಾಕ್ತಿವಲ್ವಾ, ಇದನ್ನ ಕೌಂಟ್ ಮಾಡ್ಕೊಳ್ಳೋದು. 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ಒಂದು ಬೀಡ್ ನ ನಾವು ಒಳಗಡೆಗೆ ತಗೋಬೇಕು. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬೀಡ್ ನ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ 1 ಮತ್ತೆ 2ರಲ್ಲಿ 1. ಸೊ ಡಬಲ್ ಕ್ರೋಶೆನ ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. 2 ಚೈನು 1 ಡಬಲ್ ಕ್ರೋಶೆ ಆಯ್ತು. ಇವಾಗ ಒಂದು ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ಒಂದೇ ಒಂದು ಪಾಯಿಂಟ್ ಅಲ್ಲಿ ಒಂದು ಪ್ಲೇನ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಬೀಡ್ ನ ನಾನು ಯೂಸ್ ಮಾಡ್ತಾ ಇಲ್ಲ. ಕಂಪ್ಲೀಟ್ ಆಗಿ ಪ್ಲೇನ್ ಆಗಿ ಒಂದು ಡಬಲ್ ಕ್ರೋಶೆ. ಇವಾಗ ಒಂದು ಬೀಡ್ ನ ಈ ರೀತಿ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ ನಾವೇನು ಪ್ಲೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ ಗೆ ನೀವು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಸೊ ಬೀಡ್ ನ ಈ ರೀತಿ ಮುಂದೆ ನೀವು ತಗೊಂಡಾಗ ಕರೆಕ್ಟ್ ಫ್ರಂಟ್ ಬರುತ್ತೆ ಬೀಡು. ಆಮೇಲೆ 2ರಲ್ಲಿ 1 ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಚೈನ್ ಹಾಕೊಂಡು ಒಂದೇ ಒಂದು ಪಾಯಿಂಟ್ ಗ್ಯಾಪ್ ಅಲ್ಲಿ ನಾವು ಪ್ಲೇನ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಪ್ಲೇನ್ ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ ಒಂದು ಬೀಡ್ ನ ಒಳಗಡೆ ತಗೊಂಡು ಇವಾಗ ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ ಗೆನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೇಮ್ ಪಾಯಿಂಟ್ ಗೆನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಸೇಮ್ ಪ್ಲೇನ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ ಗೆನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ನ ಮುಂದೆ ಮಾಡಿದ್ರೆ 3 ಲೂಪ್ಸ್ ಆಗುತ್ತೆ. ಆಮೇಲೆ 2ರಿಂದ 1 2ರಿಂದ 1 ಮತ್ತೆ ಒಂದು ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪನೇ ಅಂದ್ರೆ ಒಂದೇ ಒಂದು ಪಾಯಿಂಟ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಒಂದು ಬೀಡ್ ನ ಈ ರೀತಿ ಒಳಗಡೆ ತಗೊಂಡು ಸೇಮ್ ಪಾಯಿಂಟ್ ಗೆನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 3mm ಸೈಜ್ ಅಲ್ಲಿ ಬೀಡ್ ನ ಯೂಸ್ ಮಾಡ್ತಿರೋದು. ಸೊ 2 ಡಬಲ್ ಕ್ರೋಶೆ, ಒಂದು ಚೈನ್ ಹಾಕಿ ಮತ್ತೆ 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ನೋಡಿ, ಇವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ. ಇದು ಡಿಸೈನು ಆಮೇಲೆ ನಾನು ಬೇರೆ ತರ ವರ್ಕ್ ಮಾಡಿದ್ದೀನಿ. ಸೊ ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇದನ್ನ ಒಂದು ಚೈನ್ ಹಾಕಿ ಒಂದು ಪ್ಲೇನ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗ ಒಂದು ಬೀಡ್ ನ ಒಳಗಡೆ ತಗೊಂಡು ನಾವೇನು ಪ್ಲೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ ಗೆನೆ ಇನ್ನ ಒಂದು ಡಬಲ್ ಕ್ರೋಶೆ ಮತ್ತೆ ಒಂದು ಚೈನ್ ಮತ್ತೆ ಒಂದೇ ಒಂದು ಪಾಯಿಂಟ್ ಡಿಸ್ಟೆನ್ಸ್ ಅಲ್ಲಿ ಒಂದು ಡಬಲ್ ಕ್ರೋಶೆ
ಮತ್ತೆ ಒಂದು ಬೀಡ್ ನ ಒಳಗಡೆ ತಗೊಳ್ಳಿ. ಆಮೇಲೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ನಾನು ಚೇಂಜಸ್ ಮಾಡಿದೀನಿ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ ಅದನ್ನ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿದೆ. ನಾನು ಅವಾಗ್ಲೇ ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಇಲ್ಲಿ ನಾನು ಪಕ್ಕ ಡಬಲ್ ಕ್ರೋಶೆನ ಮಾಡ್ಕೊಂಡಿದೀನಿ, ಒಂದೇ ಪಾಯಿಂಟ್ಗೆ ಮಾಡ್ಕೊಂಡಿಲ್ಲ ಈ ರೀತಿ. ಹಾಗೆ ಒಂದೊಂದು ಚೈನ್ ಹಾಕಿದ್ದೆ, 2 ಡಬಲ್ ಕ್ರೋಶ ಆದ್ಮೇಲೆ ಒಂದು ಚೈನ್ ಹಾಕಿ 2 ಡಬಲ್ ಕ್ರೋಶ ಮಾಡಿದ್ದೆ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲೂ ಕೂಡ ಚೈನ್ ಹಾಕಿಲ್ಲ, ಮತ್ತೆ ಪಕ್ಕನೆ ಒಂದು ಪ್ಲೇನ್ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದೀನಿ. ಈ ರೀತಿ ಮಾಡಿದಾಗ ಡಿಸೈನ್ ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದು ಚೈನ್ ಹಾಕಿದ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ದಾರ ಎಳೆದು ಗಂಟು ಹಾಕೊಂಡಿದೀನಿ. ಇವಾಗ ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಚೈನ್ ಹಾಕೊಂಡೆ. ಮತ್ತೆ ಇಲ್ಲಿ ಒಂದು ಚೈನ್ ಹಾಕಿದ್ನಲ್ಲ, ಒಂದು ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಒಂದು ಚೈನ್ ಹಾಕೋ ನೆಸೆಸಿಟಿ ಏನಿಲ್ಲ ಅಂತ ಹೇಳಿದೆ. ಸೊ ನೀವು ಡೈರೆಕ್ಟ್ ಆಗಿ 1 ಆಫ್ಟರ್ 1 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬಹುದು. ಇವಾಗ ನಾನು 4 ಚೈನ್ ಹಾಕೊಂಡು ಈ ತರ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಚೈನ್ ಗ್ಯಾಪ್ ಬರುತ್ತಲ್ವಾ ಮೇಲ್ಗಡೆಗೆ, ಆ ಒಂದು ಚೈನ್ ಗ್ಯಾಪ್ಗೆ ಲಾಕ್ ಅನ್ನ ಮಾಡ್ಕೋಬೇಕು. ಇವಾಗ ಮತ್ತೆ ಚೈನ್ ಹಾಕೊಳ್ಳೋಣ. 3 4 5 6. ಇವಾಗ 6 ಚೈನ್ ಹಾಕಿದ್ಮೇಲೆ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ ಫಸ್ಟ್ ಎಲ್ಲಿಗೆ ಬರುತ್ತೆ ಅಂತ. ಆಮೇಲೆ ಒಂದು ಇಲ್ಲ ಅಂದ್ರೆ 2 ಡಬಲ್ ಕ್ರೋಶೆ ಒಳಗಡೆಗೆ ಲಾಕ್ ಮಾಡ್ಬೇಕು. ನೋಡಿ ಈ ರೀತಿ 6 ಚೈನ್ ಲಾಕ್ ಆದ್ಮೇಲೆ ಮತ್ತೆ ನಾವು 4 ಚೈನ್ಗಳು ಹಾಕೊಳ್ಳೋಣ. 4 ಚೈನ್ ಹಾಕಿ ಸ್ಟ್ರೈಟ್ ಆಗಿ ಈ ರೀತಿ ಇಟ್ಟು ಎಲ್ಲಿಗೆ ಬರುತ್ತಾ ನೋಡಿ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕೊಳ್ಳಿ. ಇದು ಕೂಡ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ಒಂದೇ ಸತಿ ಹಾಕಿದ್ದು, ಇನ್ ಬಿಟ್ವೀನ್ 4 ಚೈನ್ ನಮ್ಗೆ 2 ಸತಿ ಬರುತ್ತೆ. ನೋಡಿ 4 ಚೈನ್ ಹಾಕಿ ಲಾಕ್ ಮಾಡಿದೆ. 4 ಚೈನ್ ಆದ್ಮೇಲೆ ನಾವಿವಾಗ ಮತ್ತೆ 6 ಚೈನ್ಗಳನ್ನ ಹಾಕೋಬೇಕು. ನೋಡಿ ಫಸ್ಟ್ 4 ಚೈನ್ ಹಾಕಿದ್ದೆ, ಆಮೇಲೆ 6 ಮತ್ತೆ 4. ಇವಾಗ 6 ಚೈನ್ ಹಾಕೊಳ್ಳೋಣ. 3 4 5 6 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು 2 ಡಬಲ್ ಕ್ರೋಶೆ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ, ಅಂದ್ರೆ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದು ಚೈನ್ ಹಾಕಿದ್ದೆ ಅಲ್ವಾ, ಸೊ ಹಾಗಾಗಿ ಒಂದು ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಅಲ್ಲಿ ನಾನು 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕಿದೀನಲ್ವಾ, ಒಂದು ಚೈನ್ ಹಾಕೋ ನೆಸೆಸಿಟಿ ಇಲ್ಲ. ಮತ್ತೆ ಒಂದೇ ಪಾಯಿಂಟ್ಗೆ 2 ಡಬಲ್ ಕ್ರೋಶೆ ಮಾಡಿದೀನಿ. ಸೊ ಆ ರೀತಿ ಮಾಡೋದು ಬೇಡ. ನೀವು ಒಂದಾದ್ಮೇಲೆ ಒಂದು ಪಕ್ಕನೆ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ. ಒಂದು ಪ್ಲೇನ್ ಮಾಡ್ಕೊಳ್ಳಿ, ಒಂದು ಬೀಡ್ ಹಾಕಿ ಮಾಡ್ಕೊಳ್ಳಿ, ಮತ್ತೆ ಒಂದಕ್ಕೆ ಪ್ಲೇನ್ ಹಾಕಿ ಡಬಲ್ ಕ್ರೋಶೆ ಮಾಡಿ, ಮತ್ತೆ ಒಂದಕ್ಕೆ ಬೀಡ್ ನ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳುವಂಥದ್ದು. ಅವಾಗ ಬೇಸ್ ಲೈನ್ ನಮ್ಗೆ ನೀಟಾಗಿ ಬರುತ್ತೆ. ಸೊ 6 ಚೈನ್ ಆದ್ಮೇಲೆ 4 ಚೈನ್ 2 ಟೈಮ್ಸ್ ಹಾಕಿ ಮತ್ತೆ 6 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡಿ 2 ಡಬಲ್ ಕ್ರೋಶೆ ಅಂದ್ರೆ 2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಈ ರೀತಿ ಲಾಕ್ ಮಾಡಿದಾಗ ಈ ಒಂದು ಶೇಪ್ ಅಲ್ಲಿ ಬರುತ್ತೆ. ಇದೇ ತರ ನಾವು ಪೂರ್ತಿ ಎಂಡ್ ವರೆಗೂ ಮಾಡ್ಕೋಬೇಕು. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕೊಳ್ಳಿ. ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. 4 ಚೈನ್ 2 ಸತಿ ಆಯ್ತು. ಮತ್ತೆ ಇವಾಗ 6 ಚೈನ್ಗಳನ್ನ ಹಾಕೋಬೇಕು. 6 ಚೈನ್ ಹಾಕೊಂಡು ಫಸ್ಟ್ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ, ಆಮೇಲೆ 2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇದು ಡಿಸೈನ್ ಸೆಕೆಂಡ್ ಲೇಯರ್ ಆಗುತ್ತೆ. ಇದೇ ತರ ಪೂರ್ತಿ ಎಂಡ್ ವರೆಗೂ ಮಾಡ್ತಾ ಹೋಗೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಫುಲ್ ಕಂಪ್ಲೀಟ್ ಆಯ್ತು. ನಾನು ಚೈನ್ಗಳು ಹಾಕಿ ನೋಡಿ ಇಲ್ಲಿ 4 ಚೈನ್ 2 ಟೈಮ್ಸ್, ಹಾಗೆ 6 ಚೈನ್ ಮಿಡ್ಲ್ ಅಲ್ಲಿ ಹಾಕಿರೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ 4 ಚೈನ್ ನಾನು ಒಂದೇ ಸತಿ ಹಾಕಿರೋದು. 4 4 6
4 4 6 ಈ ರೀತಿ ಮಿಡ್ಲ್ ಅಲ್ಲಿ ಬಂದಿದೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ನೋಡ್ಕೊಳ್ಳೋಣ. ಸೇಮ್ ಕಲರ್ ದಾರನೇ ಸಿಲ್ವರ್ ಕಲರ್ ದಾರನ ತಗೊಂಡಿದೀನಿ. ನೋಡಿ ಇಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆನೆ ಲಾಕ್ ಅನ್ನ ಮಾಡ್ಕೊತಾ ಇದೀನಿ. ಲಾಕ್ ಆದ್ಮೇಲೆ ಫಸ್ಟ್ 4 ಚೈನ್ ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಅಂದ್ರೆ ಒಂದು ಲಾಕ್ ಮಾಡ್ಕೊಂಡು ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಇಲ್ಲಿ 6 ಚೈನ್ ಗ್ಯಾಪ್ ಇದೆ ಅಲ್ವಾ, 6 ಚೈನ್ ಗ್ಯಾಪ್ಗೆ ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ 4 ಲೂಪ್ ಆಗುತ್ತೆ. 2ರಿಂದ 1 3 ಆಯ್ತು. 2ರಿಂದ 1 ಮಾಡ್ಕೊಳ್ಳಿ 2 ಆಗತ್ತೆ. ಇವಾಗ ದಾರ ತೆಗೆದು 2ಅನ್ನು 1 ಮಾಡ್ಕೊಂಡ್ರೆ 1 ಆಗತ್ತೆ. ಮತ್ತೆ ಟ್ರಿಬಲ್ ಕ್ರೋಶೆ 2 ಆಯ್ತು. ಸೊ ಇಲ್ಲಿ 6 ಚೈನು ನಾವ್ ಏನ್ ಹಾಕಿದೀವಿ ಅಲ್ವಾ, ಈ ಒಂದು 6 ಚೈನು ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾವು ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಟ್ರಿಬಲ್ ಕ್ರೋಶೆ, ಸೊ ಮತ್ತೆ ಟ್ರಿಬಲ್ ಕ್ರೋಶೆ ಸೇಮ್ 6 ಚೈನ್ ನ ಗ್ಯಾಪ್ಗೆನೆ ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳುವಂಥದ್ದು. ಮತ್ತೆ ಟ್ರಿಬಲ್ ಕ್ರೋಶೆ ಇದೇ ತರ ಫುಲ್ 6 ಚೈನ್ ನ ಗ್ಯಾಪ್ ಫಿಲ್ ಆಗೋವರೆಗೂ ನಾವು ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ, ಆರ್ಚ್ ಕಂಪ್ಲೀಟ್ ಆಗಿದೆ. ಟೋಟಲ್ ಇಲ್ಲಿ 16 ಟ್ರಿಬಲ್ ಕ್ರೋಶೆನ ಹಾಕೊಂಡಿದೀನಿ. ಇವಾಗ ಇದನ್ನ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ ಒಂದು ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಲಾಕ್ ನ ಮೇಲೆ ಯಾವುದೇ ಕಾರಣಕ್ಕೂ ನಾನು ಲಾಕ್ ಮಾಡ್ತಾ ಇಲ್ಲ. ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆನೆ ಡೈರೆಕ್ಟ್ ಆಗಿ ಲಾಕ್ ಮಾಡಿದ್ದು. ಮತ್ತೆ ಇವಾಗ ಇಲ್ಲಿಂದಾನೆ 6 ಚೈನ್ ನ ಗ್ಯಾಪ್ಗೆ 16 ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಫಸ್ಟ್ ಆರ್ಚ್ಗೆ ಯಾವ ಒಂದು ಕೌಂಟಿಂಗ್ ಅಲ್ಲಿ ಮಾಡಿರ್ತೀವಿ ಅಲ್ವಾ, ಅದೇ ಕೌಂಟಿಂಗ್ ಅಲ್ಲಿ ವರ್ಕ್ ಮಾಡ್ಕೋಬೇಕು. ಕೌಂಟಿಂಗ್ಸ್ ನ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು 6 ಚೈನ್ ಹಾಕಿದಂತ ಗ್ಯಾಪ್ಗೆ ನನಗೆ 16 ಟ್ರಿಬಲ್ ಕ್ರೋಶೆ ಬಂದಿದೆ. ನಿಮ್ಮ ಚೈನ್ ಏನಾದ್ರು ಇನ್ನ ಸ್ವಲ್ಪ ದೊಡ್ಡದಾಗಿತ್ತು ಅಂದ್ರೆ ಕೌಂಟಿಂಗ್ಸ್ ಜಾಸ್ತಿ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಟ್ರಿಬಲ್ ಕ್ರೋಶೆನೂ ಅಷ್ಟೇ ಒಂದೇ ಲೆಂತ್ ನ ಮೇಂಟೈನ್ ಮಾಡ್ಬೇಕು, ಲೆಂತ್ ವೇರಿಯೇಷನ್ ಮಾಡ್ಕೋಬೇಡಿ. ನೋಡಿ ಈ ಆರ್ಚ್ ಕೂಡ ಇದೇ ರೀತಿ ಫಿಲ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಫ್ರೆಂಡ್ಸ್ ನೋಡಿ ಇಲ್ಲಿ 2 ಆರ್ಚ್ ಕೂಡ ಕಂಪ್ಲೀಟ್ ಆಯ್ತು. ಇವಾಗ ಇದನ್ನ ನೆಕ್ಸ್ಟ್ 4 ಚೈನ್ಗೆ ಲಾಕ್ ಮಾಡಿದೆ. ಮತ್ತೆ ಒಂದು ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 2 ಆರ್ಚ್ ಕಂಪ್ಲೀಟ್ ಆಗಿದೆ. 2 ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಕೌಂಟಿಂಗ್ಸ್ ಕರೆಕ್ಟ್ ಆಗಿರ್ಲಿ. ನೋಡಿ ಇಲ್ಲಿ ಎಂಡ್ ವರೆಗೂ ನಾನು ಆರ್ಚ್ ಗಳನ್ನ ಮಾಡ್ಕೊಂಡ್ ಹಾಗಿದೆ. ಸೊ ಎಂಡಲ್ಲೂ ಅಷ್ಟೇ 4 ಚೈನ್ ನ ಗ್ಯಾಪ್ಗೆ ಲಾಕ್ ಮಾಡಿದೀನಿ. ಇವಾಗ ಸೀರೆನ ಅಂದ್ರೆ ರಿವರ್ಸ್ ತಿರ್ಗಿಸ್ಕೊತಾ ಇದೀನಿ, ಉಲ್ಟಾ ತಿರ್ಗಿಸ್ಕೊತಾ ಇದೀನಿ. ಉಲ್ಟಾ ತಿರ್ಗಿಸ್ಕೊಂಡು ನೋಡಿ ಇಲ್ಲಿ ಮೇಲೆ ಚೈನ್ ಗ್ಯಾಪ್ ಇದೆ ಅಲ್ವಾ, ಸೊ ಈ ಒಂದು ಟ್ರಿಬಲ್ ಕ್ರೋಶೆ ಮೇಲೆ ಚೈನ್ ತರ ಕಾಣಿಸ್ತಾ ಇದೆ ಅಲ್ವಾ, ಈ ಒಂದು ಚೈನ್ಗೆ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ, ಅಂದ್ರೆ ಲಾಕ್ ನ ಮಾಡ್ಕೊಳ್ಳೋಣ. ಮತ್ತೆ ಲಾಕ್, ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಮೇಲೆ, ಇವಾಗ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಟೋಟಲ್ ಆಗಿ 4 ಸಿಂಗಲ್ ಕ್ರೋಶೆ ಮಾಡಿ ಆಯ್ತು. ಇವಾಗ ನಾನು ಚೈನ್ ಹಾಕೋತಾ ಇದ್ದೀನಿ. 1 2 3 4 5 6 8 ಚೈನ್ ಹಾಕೊಂಡು ನೋಡಿ ಇಲ್ಲಿ ಇವಾಗ ಯಾವ ರೀತಿ ಕೌಂಟ್ ಮಾಡ್ಕೋತೀನಿ ಅಂದ್ರೆ, ಲಾಸ್ಟ್ ಆರ್ಚ್ ನ ಎಂಡಿಂಗ್ ಇಂದ 1 2 3 3ಅನ್ನ ಬಿಟ್ಟು 4ನೇ ಡಬಲ್ ಕ್ರೋಶೆ ಟ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ಎಂಡಿಂಗ್ ಇಂದ ಕೌಂಟ್ ಮಾಡ್ಕೊಳ್ಳಿ. 1 2 3 3 ಸ್ಕಿಪ್ ಮಾಡಿ 4ನೇ ಟ್ರಿಬಲ್ ಕ್ರೋಶೆ ಮೇಲೆ ಬರೋ ಹೋಲ್ಗೆ ಅಂದ್ರೆ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ 6 ಚೈನ್ ಹಾಕೊಳ್ಳಿ. 1 2 3 4 5 6 ಚೈನ್ ಹಾಕೊಂಡು ನೋಡಿ ಇವಾಗ ಆರ್ಚ್ ನ ಸ್ಟಾರ್ಟಿಂಗ್ ಇಂದ ನಾವು ಕೌಂಟ್ ಮಾಡ್ಬೇಕು. 1 2 3 4 4ನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. 3ನ ಸ್ಕಿಪ್ ಮಾಡಿ 4ನೇದಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತೆ ಚೈನ್ ಹಾಕೊಳ್ಳಿ. 1
2 3 4 5 6 7 8 8 ಚೈನ್ ಹಾಕೊಂಡು ಇವಾಗ ಆರ್ಚ್ ನ ಎಂಡಿಂಗ್ ಈ ಕಡೆಯಿಂದ 1 2 3 3 ಸ್ಕಿಪ್ ಮಾಡಿ 4ನೇದು ಚೈನ್ ತರ ಕಾಣಿಸುತ್ತಲ್ಲ ಹೋಲ್ ತರ ಅಲ್ಲಿಗೆ ನಾವು 8 ಚೈನ್ ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ ನಾವು 6 ಚೈನ್ ಗಳನ್ನ ಹಾಕೋಬೇಕು. ಸೊ ಈ ಒಂದು ಲೇಯರ್ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ 6 ಚೈನು ಹಾಗೆ 8 ಚೈನ್ 6 8 6 8 ಈ ರೀತಿ ಬರುತ್ತೆ. 2 ಆರ್ಚ್ ನ ಮಿಡಲ್ ಗೆ ನಮ್ಗೆ 6 ಚೈನ್ ಬರುತ್ತೆ. ಆರ್ಚ್ ನ ಮೇಲೆ ನಮ್ಗೆ 8 ಚೈನ್ ಗಳನ್ನ ಮಾಡ್ಕೋಬೇಕು. ಮತ್ತೆ ಇವಾಗ 6 ಚೈನ್ ಹಾಕೊಳ್ಳಿ. 1 2 3 4 5 6 ಚೈನ್ ಹಾಕೊಂಡು ನೋಡಿ ಆರ್ಚ್ ನ ಸ್ಟಾರ್ಟಿಂಗ್ ಇಂದ 1 2 3 3ನ ಸ್ಕಿಪ್ ಮಾಡಿ 4ನೇ ಟ್ರಿಬಲ್ ಕ್ರೋಶೆ ಮೇಲೆ ಬರೋ ಹೋಲ್ಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಇದೇ ತರ 2 ಆರ್ಚ್ ನ ಮಿಡಲ್ ಗೆ 6 ಚೈನ್ ಬರಬೇಕು. ಆರ್ಚ್ ನ ಮೇಲೆ 8 ಚೈನ್ ಗಳನ್ನ ಹಾಕೊಳ್ಳೋದು. ಆರ್ಚ್ ನ ಮೇಲೆ 8 ಚೈನ್ 2 ಆರ್ಚ್ ನ ಮಧ್ಯಕ್ಕೆ 6 ಚೈನ್ ಬರುತ್ತೆ. ಸೊ ಇದು ಬೇಸ್ ಲೈನ್ ಅಲ್ಲಿ ಯಾವ ರೀತಿ ಮಾಡಿದ್ವಿ ಅಂದ್ರೆ 4 4 6 ಮಾಡಿದ್ವಿ ಅಲ್ವಾ. ಸೊ ಈ ಒಂದು ಲೇಯರ್ ಹೇಗ್ ಮಾಡ್ತಾ ಇದ್ದೇನೆ 4 4 ಹಾಕ್ತಾ ಇಲ್ಲ, ಒಟ್ಟಿಗೆ 8 ಹಾಕ್ಬಿಟ್ಟು 8 6 8 6 ಈ ಒಂದು ಕೌಂಟಿಂಗ್ ಅಲ್ಲಿ ವರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಆರ್ಚ್ ನ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ, ಇನ್ನೊಂದು ಲಾಕ್ ಆರ್ಚ್ ನ ಎಂಡಿಂಗ್ ಅಲ್ಲಿ ಬರುತ್ತೆ. ಸೊ ನೋಡಿ ಇದೇ ತರ ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡಿಸೈನ್ ಇದೇ ತರ ನಾನು ಬೇಸ್ ಲೈನ್ ಹಾಕಿ ಆಗಿದೆ. ಇವಾಗ ಸೀದಾ ಟರ್ನ್ ಮಾಡ್ಕೊಂಡಿದೀನಿ. ಸೀದಾ ಟರ್ನ್ ಮಾಡ್ಕೊಂಡಾಗ ಈ ರೀತಿ ಕಾಣಿಸುತ್ತೆ ನಮ್ಗೆ. ಸೊ ಇದು 6 8 6 8 ಹಾಕಿರುವಂತದ್ದು. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲಿ ನಾವು ವೈಟ್ ಕಲರ್ ಅಂದ್ರೆ ಸಿಲ್ವರ್ ಕಲರ್ ಏನ್ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ ನ ಮೇಲ್ಗಡೆಗೆ ಪಿಂಕ್ ಕಲರ್ ದಾರಾನ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಇಲ್ಲಿ ನಾವು ಏನು ಆರ್ಚ್ ಮೇಲೆ 8 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಇನ್ನ ಒಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಆಯ್ತು. ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿ 2 ಆರ್ಚ್ ಮಧ್ಯ 6 ಚೈನ್ ಹಾಕಿದೀವಿ ಅಲ್ವಾ, ಈ ಒಂದು 6 ಚೈನ್ ನ ಗ್ಯಾಪ್ಗೂ ಅಷ್ಟೇ 16 ತ್ರಿಬಲ್ ಕ್ರೋಶೆನೆ ವರ್ಕ್ ಮಾಡ್ಕೋತೀನಿ ನಾನು. ಸೊ ಕಂಪ್ಲೀಟ್ ಆಗಿ ತ್ರಿಬಲ್ ಕ್ರೋಶೆ ಕೌಂಟಿಂಗು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಇನ್ ಕೇಸ್ ವೇರಿಯೇಷನ್ ಆಯ್ತು ಅಂತ ಅಂದ್ರೆ ಡಿಸೈನ್ ಫೈನಲ್ ಲುಕ್ ಅಷ್ಟು ನೀಟಾಗಿ ನಮ್ಗೆ ಕಾಣಿಸೋದಿಲ್ಲ. ಸೊ ಇಲ್ಲಿ ಸಿಲ್ವರ್ ಕಲರ್ ಅಲ್ಲಿ ಯಾವ ರೀತಿ ನಾವು ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಆರ್ಚ್ ನಾವು ಪಿಂಕ್ ಕಲರ್ ಅಲ್ಲಿ ಕೂಡ ವರ್ಕ್ ಮಾಡುವಂತದ್ದು. ಫ್ರೆಂಡ್ಸ್ ಈ ಸೀರೆನಲ್ಲಿ ಬಂದು 4 ಕಲರ್ ಅಲ್ಲಿತ್ತು, ಒಂದು ಗ್ರೀನ್ ಹಾಗೆ ಒಂದು ಸಿಲ್ವರ್ ಹಾಗೆ ಪಿಂಕ್ ಕಲರ್ ಮತ್ತೆ ಗೋಲ್ಡ್ ಕಲರ್. ಸೊ ಇಲ್ಲಿ ಕಲರ್ ನ ಯಾವ ರೀತಿ ನಾನು ಡಿವೈಡ್ ಮಾಡ್ಕೊಂಡಿದೀನಿ ಅಂತ ಅಂದ್ರೆ ಬೀಡ್ ಗೆ ಗೋಲ್ಡ್ ಕಲರ್ ಅದು ಆಡ್ ಮಾಡ್ಕೊಂಡಿದೀನಿ, ಮತ್ತೆ ಗ್ರೀನ್ ಒಂದ್ ಲೇಯರ್, ಸಿಲ್ವರ್ ಒಂದ್ ಲೇಯರ್ ಹಾಗೆ ಪಿಂಕ್ ಒಂದ್ ಲೇಯರ್ ಆಗಿ ನಾನು ವರ್ಕ್ ಅನ್ನ ಮಾಡ್ಕೋತಾ ಇರುವಂತದ್ದು. ಅಷ್ಟು ಕಲರ್ ನ ಇನ್ಕ್ಲೂಡ್ ಮಾಡ್ಕೊಂಡಿದೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಇದನ್ನ ಇಲ್ಲಿ ನಾವೇನ್ 8 ಚೈನ್ ಹಾಕಿದ್ವಿ ಅಲ್ವಾ ಆರ್ಚ್ ಮೇಲೆ, ಅಲ್ಲಿಗೆ ಆರ್ಚ್ ನ ಎಂಡ್ ಮಾಡ್ಕೊಳ್ಳೋಣ. ಎಂಡ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕೊಳ್ಳಿ. ಬೇಕಂದ್ರೆ ಇನ್ನ ಒಂದು ಸಿಂಗಲ್ ಕ್ರೋಶೆನ ನೀವು ಹಾಕೋಬಹುದು. ನೋಡಿ 2 ಆರ್ಚ್ ನ ಮಧ್ಯಕ್ಕೆ ಇನ್ನೊಂದು ಆರ್ಚ್ ವರ್ಕ್ ಮಾಡಿದ್ದು ಈ ರೀತಿ ಬಂದಿದೆ. ಇವಾಗ ಇಲ್ಲಿಂದಾನೆ ಡೈರೆಕ್ಟ್ ಆಗಿ ನೆಕ್ಸ್ಟ್ 6 ಚೈನ್ ನ ಗ್ಯಾಪ್ ಒಳಗಡೆಗೆ 16 ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಆರ್ಚ್ ಎಂಡ್ ಆದ್ಮೇಲೆ ನಾನು ಎಂಡ್ ಆಗಿದ್ದು ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಅಷ್ಟೇ. ಸೊ ನಿಮ್ಗೆ 8 ಚೈನ್ ಗ್ಯಾಪ್ ಒಳಗಡೆಗೆ ಆರ್ಚ್ ಎಂಡ್ ಮಾಡಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಕೂಡ ನೀವು ಹಾಕೋಬಹುದು. ಸೊ ನೋಡಿ ಇಲ್ಲಿ ಫಸ್ಟ್ ಆರ್ಚ್ ನ ಯಾವ ರೀತಿ ಫಿಲ್ ಮಾಡಿದ್ವಿ ಅಲ್ವಾ, ಈ ಕಡೆ ಕೂಡ ಅದೇ ರೀತಿ ಫಿಲ್ ಮಾಡ್ತೀನಿ. ಫಿಲ್ ಆಯ್ತು. ಇವಾಗ ನೆಕ್ಸ್ಟ್ ಇಲ್ಲಿ 8 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ, ಅಂದ್ರೆ ಆರ್ಚ್ ನ ಎಂಡ್ ಮಾಡ್ಕೊಳ್ಳೋಣ. ಎಂಡ್ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಇವಾಗ ಇಲ್ಲಿಂದಾನೆ 6 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ. ಸೊ ನೋಡಿ ಇಲ್ಲಿ 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್ ನಿಮ್ಗೆ ಅನ್ನಿಸ್ಬೋದು ಈ 2 ಆರ್ಚ್ಗಳಿಗೆ ಯಾವುದೇ ರೀತಿ ಬೀಡ್ ನ ಇಲ್ಲದೆ ಪ್ಲೈನ್ ಆಗಿದೆ ಅಂತ ಅನ್ನಿಸ್ಬೋದು. ಸೊ 2 ಆರ್ಚ್ಗಳಿಗೆ ನಾವು ಬಾಲ್ ಚೈನು ಹಾಗೆ ಸ್ಟೋನ್ ಚೈನ್ ನ ಕೂಡ ಅಂಟಿಸ್ಕೋಬಹುದು.
ಎರಡು ಆರ್ಚ್ಗಳಿಗೂ ಬಾಲ್ ಚೈನ್ ಹಾಗೆ ಸ್ಟೋನ್ ಚೈನ್ ಎರಡೂ ಕೂಡ ನಾನು ಅಂಟಿಸಿ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಕಡೆ ನಾನು ಸ್ಟೋನ್ ಚೈನು ಹಾಗೆ ಬಾಲ್ ಚೈನ್ ಅಂಟಿಸಿ ಆಗಿದೆ. ಬಟ್ ಇದು ವಿತೌಟ್ ಕುಚ್ಚೇನೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಡಿಸೈನು. ಸೊ ಇದಕ್ಕೆ ಕುಚ್ಚೆಲ್ಲ ಹಾಕಿದ್ರೆ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ಕುಚ್ಚು ಕೂಡ ಹಾಕಿ ನಾನು ತೋರಿಸ್ತೀನಿ. ನಿಮ್ಗೆ ಬೇಕು ಅಂದ್ರೆ ನೋಡಿ ಇಷ್ಟಕ್ಕೇನೆ ನೀವು ಸ್ಟಾಪ್ ಮಾಡ್ಕೋಬಹುದು. ಸೊ ಇಲ್ಲಿ ಮಿಡಲ್ ಅಲ್ಲಿ ನಾನು ಸ್ಟೋನ್ ಚೈನ್ ನ ಹಾಕೊಂಡಿರೋದು. ಸ್ಟೋನ್ ಚೈನ್ ನ ಆ ಕಡೆ ಈ ಕಡೆ ನಾನು ಗೋಲ್ಡ್ ಕಲರ್ ಅಲ್ಲಿ ಬೀಡ್ ಲೇಸ್ ನ ಅಂಟಿಸ್ಕೊಂಡಿರೋದು. ಸೊ ಇಲ್ಲಿ ಫ್ಯಾಬ್ರಿಕ್ ಗ್ಲೂ ಇಂದ ನಾನು ಕರೆಕ್ಟ್ ಆರ್ಚ್ ನ ಶೇಪ್ ಗೆ ಕೌಂಟಿಂಗ್ ನ ತಗೊಂಡು ಕಟ್ ಮಾಡಿ ಫ್ಯಾಬ್ರಿಕ್ ಗ್ಲೂ ನ ಹಾಕಿ ನಾನು ಅಂಟಿಸ್ಕೊಂಡಿರುವಂತದ್ದು. ಸೊ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದೀನಿ ಯಾವ ರೀತಿ ಅಂಟಿಸೋದು ಅಂತ ಹೇಳಿ. ಸೊ ಇದೇ ಡಿಸೈನ್ ಗೆ ಕುಚ್ಚು ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ಇಲ್ಲಿ ಇದೇ ಡಿಸೈನ್ ಗೆ ಕುಚ್ಚು ಹಾಕಿದ್ರೆ ನಾನು ಆಲ್ಟರ್ನೇಟಿವ್ ಆಗಿ ಕುಚ್ಚನ್ನ ಹಾಕಿದ್ದೀನಿ ಒಂದು ಬಿಟ್ಟು ಒಂದು. ಸೊ ಇವತ್ತಿನ ಡಿಸೈನ್ ಫೈನಲ್ ಲುಕ್ ಇದು. ಈ ಒಂದು ಡಿಸೈನ್ ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ 1500 ಇಂದ 2000 ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದ್ರೆ ಡಿಸೈನ್ ಗೆ ನಾವು ಲೇಸ್ ಅಂಟಿಸ್ತೀವಲ್ವಾ, ಇದೇನೆ ತುಂಬಾ ಕೆಲಸ ಹಿಡಿಯುತ್ತೆ. ಹಾಗೆ ಡಿಸೈನ್ ಥ್ರೆಡ್ ವರ್ಕ್ ಕೂಡ ಅಷ್ಟೇ ತುಂಬಾನೇ ಜಾಸ್ತಿ ವರ್ಕ್ ಮಾಡಿರುವಂತದ್ದು. ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಫೈನಲ್ ಲುಕ್ ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದ್ರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಶಾಪ್ ಡೀಟೇಲ್ಸ್ ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡು ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಅದನ್ನ ಚೂಸ್ ಮಾಡಿ ನೀವು ಸೀರೆ ಕುಚ್ಚು ಹಾಕೋದನ್ನ ಕಲಿಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.